I greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇವೆ. Sunday evenings I teach about new covenant. ರವಿವಾರ ಸಾಯಂಕಾಲ ನಾನು ಹೊಸ ಒಡಂಬಡಿಕೆ ಕುರಿತಾಗಿ ಕಲಿಸ್ತಾ ಇದ್ದೇನೆ. Always I teach from Matthew 26 chapter. ನಾನು ಯಾವಾಗಲೂ ಮತ್ತಾಯ 6ನೇ ಅಧ್ಯಾಯದಿಂದ ಕಲಿಸ್ತಾ ಇರ್ತೇನೆ. A similar passage is there in Luke Gospel also. ಅದೇ ರೀತಿಯಾಗಿ ಇರುವಂತ ಒಂದು ಸನ್ನಿವೇಶ ಲೂಕನು ಬರೆದ ಸುವಾರ್ತೆಯಲ್ಲಿ ಕೂಡ ಇದೆ. Please turn your Bible to Luke 22nd chapter. ನಿಮ್ಮ ಸತ್ಯವೇದವನ್ನು ದಯವಿಟ್ಟು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ತಿರುಗಿಸಿ. 22nd chapter. 22ನೇ ಅಧ್ಯಾಯ verse 19 and 20. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 19 ಮತ್ತು 20ನೇ ವಚನ. And he took bread and gave thanks and brake it and gave unto them, saying, This is my body, Amen. which is given for you. This do in remembrance of me. Likewise also the cup after supper, saying, This cup is the New Testament in my blood, which is shed for you. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. Yeah, it looks same, Matthew 26 chapter, and this looks same. ಮತ್ತಾಯ 26ನೇ ಅಧ್ಯಾಯದಲ್ಲಿ ಇರುವಂತದ್ದು ಇದು ಎರಡು ಒಂದಾಗಿ ಕಾಣಿಸ್ತದೆ. But one thing is added here. ಆದ್ರೆ ಒಂದು ವಿಷಯ ಇಲ್ಲಿ ಸೇರಿಸಲ್ಪಟ್ಟಿದೆ. Okay, he says, This do in remembrance of me. ಇಲ್ಲಿ ಹೇಳ್ತದೇನಂದ್ರೆ, ಇದನ್ನು ನೀವು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. Hallelujah. Hallelujah. Say in English, This do in remembrance of me. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. I'll explain what it is. ಇದೇನಿದೆ ಎಂಬುದಾಗಿ ನಾನು ವಿವರಿಸ್ತೇನೆ. I've been teaching almost a year about covenant. ನಾನು 1 ವರ್ಷದಿಂದ ಒಂದು ಒಡಂಬಡಿಕೆ ಕುರಿತಾಗಿ ಕಲಿಸ್ತಾ ಇದ್ದೇನೆ. Always if two parties, if they take part in covenant, they send one representative from each group. ಯಾವಾಗಾದ್ರೂ ಎರಡು ಗುಂಪಿನ ಜನರು ಯಾವುದಾದ್ರೂ ಒಂದು ಒಪ್ಪಂದ ಮಾಡ್ತಾ ಇದ್ರೆ ಒಂದೊಂದು ಗುಂಪಿನಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಅವ್ರ ಮುಂದೆ ಇಡ್ತಾರೆ. They make promises. ಅವ್ರೇನ್ ಮಾಡ್ತಾರೆ, ಒಬ್ಬರೊಟ್ಟಿಗೆ ಒಬ್ಬರು ಒಂದು ವಾಗ್ದಾನಗಳನ್ನು ಮಾಡ್ಕೊಳ್ತಾರೆ. And they have to keep up the promise. ಆವಾಗ ಅವ್ರು ಏನ್ ವಾಗ್ದಾನ ಮಾಡಿದಾರೋ ಅದನ್ನು ಅವರು ನಡ್ಸ್ಕೊಂಡು ಹೋಗ್ಬೇಕು. In this, one more thing is added. ಇದರಲ್ಲಿ ಇನ್ನೊಂದು ವಿಷಯ ಅಲ್ಲಿ ಕೂಡಿಸಲ್ಪಟ್ಟಿದೆ. Most of the times when they make a covenant, after covenant they sit and eat. ಹೆಚ್ಚಾಗಿ ಏನಾಗ್ತದೆ ಅಂದ್ರೆ, ಯಾವಾಗ ಒಂದು ಒಪ್ಪಂದ ಆಗ್ಲಿ ಒಡಂಬಡಿಕೆ ಮಾಡಿಕೊಳ್ತಾರೋ ಅದು ಒಪ್ಪಿಗೆ ಮುಗಿದ ಮೇಲೆ ಏನ್ ಮಾಡ್ತಾರೆ, ಎಲ್ಲರೂ ಸೇರ್ಬಿಟ್ಟು ಒಟ್ಟಾಗಿ ಊಟ ಮಾಡ್ತಾರೆ. They eat together. ಅವರು ಒಟ್ಟಾಗಿ ಊಟ ಮಾಡ್ತಾರೆ. That's why some scholar says early church, when they took a holy communion, it's not only bread and wine, they all sat and ate together. ಅದಕ್ಕಾಗಿ ಸತ್ಯವೇದ ಹೇಳ್ತಾರೆ, ಆದಿ ವಿಶ್ವಾಸಿಗಳು ಅವರು ಬರೇ ದ್ರಾಕ್ಷಿ ರಸ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋದಲ್ಲದೆ ಅವರು ಒಟ್ಟಾಗಿ ಊಟ ಮಾಡ್ತಾ ಇದ್ರು. That is called covenant meal. ಅದು ಒಡಂಬಡಿಕೆಯ ಊಟ ಎಂಬುದಾಗಿ ಕರೆಯಲ್ಪಡುತ್ತದೆ. With the promise, meal also is there. ವಾಗ್ದಾನದ ಒಟ್ಟಿಗೆ ಊಟ ಕೂಡ ಇರ್ತಾ ಇತ್ತು. And what we practice today, Holy Communion, comes from that. ನಾವು ಈಗೇನಿದು ಪರಿಶುದ್ಧ ಮೇಜು ಎಂಬುದಾಗಿ ನಾವೇನೀಗ ಅಭ್ಯಾಸ ಮಾಡ್ತಾ ಇದೀವಲ್ಲ, ಅದು ಅಲ್ಲಿಂದನೇ ಬರ್ತಾ ಇದೆ. It comes from the covenant meal. ಅದು ಒಡಂಬಡಿಕೆಯ ಒಂದು ಊಟದಿಂದಲೇ ಅಲ್ಲಿ ಬರ್ತದೆ. It's a big subject. ಅದು ಬಹಳ ದೊಡ್ಡದಾಗಿರುವಂತ ವಿಷಯ. I will teach where all people took covenant meal, what happened because of that, and how it is applicable today.
ನಾವು ಕಲಿಯೋಣ ಎಲ್ಲೆಲ್ಲಿ ಈ ಒಂದು ಒಡಂಬಡಿಕೆ ಊಟ ಅದು ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆ, ಅದು ಹೇಗೆ ಸಂಬಂಧವಾಗಿದೆ ಎಂಬುದಾಗಿ. And I'll continue next week. Sunday evening we don't have, but Friday evening same message will continue. ಮುಂದಿನ ವಾರ ಅಲ್ಲಿ ರವಿವಾರ ಸಾಯಂಕಾಲ ಆರಾಧನೆ ಇರ್ಲಿಕ್ಕಿಲ್ಲ, ಆದ್ರೆ ಇದೇ ಸಂದೇಶ ಶುಕ್ರವಾರ ನಾನು ಮುಂದುವರಿಸ್ತೇನೆ. Let us see some examples from the Bible about covenant meal. ನಾವು ಸತ್ಯವೇದದಿಂದ ಕೆಲವು ಉದಾಹರಣೆಗಳನ್ನು ಒಡಂಬಡಿಕೆಯ ಊಟದ ಕುರಿತಾಗಿ ನೋಡೋಣ. Please turn your Bible to book of Genesis. ನಿಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕಕ್ಕೆ ತಿರುಗಿಸ್ರಿ. Genesis 26 chapter. ಆದಿಕಾಂಡ 26ನೇ ಅಧ್ಯಾಯ. ಆದಿಕಾಂಡ 26ನೇ ಅಧ್ಯಾಯ. Genesis 26 chapter from verse 26 to 31. 26ನೇ ವಚನದಿಂದ 31ನೇ ವಚನ. Genesis 26 chapter verse 26 to 31. ಆದಿಕಾಂಡ 26ನೇ ಅಧ್ಯಾಯ 26ರಿಂದ 31ನೇ ವಚನ. Then Abimelech went to him from Gerar, and Ahuzat, one of his friends, and Phicol, the chief captain of his army, and Isaac said unto them, Wherefore come ye to me, seeing you hate me, and have sent me away from you? And they say, We saw, certainly the Lord was with you. And we say, Let there be now an oath betwixt us, and even betwixt us and thee, and let us make a covenant with thee. Then thou wilt do us no hurt, as we have not touched you, as we have done unto thee nothing but good, and have sent thee away in peace. Thou art now the blessed of the Lord. And verse 30 it says, He made them a feast, they did eat and drink. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗಿದರು. ಆ ಸಮಯದಲ್ಲಿ ಅಬಿಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜನನ್ನು ಸೇನಾಧಿಪತಿಯಾದ ಫಿಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು, ಇಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ ನಾವು ಒಬ್ಬೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳಿಸಿದೆವಲ್ಲ, ಆದದರಿಂದ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀ ಎಷ್ಟೇ ಎಂದು ಹೇಳಿದರು. ಆಗ ಇಸಾಕನು ಅವರಿಗೆ ಔತಣವನ್ನು ಮಾಡಿಸಿದನು. ಅವರೆಲ್ಲರೂ ಭೋಜನೋಪಚಾರಗಳನ್ನು ತೀರಿಸಿಕೊಂಡು ಬೆಳಗ್ಗೆ ಎದ್ದು ಒಬ್ಬರು ಪ್ರಮಾಣ ಮಾಡಿಕೊಂಡರು. ಇಸಾಕನು ಅವರನ್ನು ಕಳಿಸಲು ಅವರು ಸಮಾಧಾನದೊಡನೆ ಹೊರಟು ಹೋದರು. I'll explain, listen to me. Isaac went to Egypt because everybody was going to Egypt. ಇಲ್ಲಿ ಇಸಾಕನು ಐಗುಪ್ತ ದೇಶಕ್ಕೆ ಹೋದ, ಯಾಕಂದ್ರೆ ಎಲ್ಲರೂ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ರು. When he was moving, these three people came. Abimelech, his captain, and his friend, all three people came to Isaac. ಯಾವಾಗ ಆತನ ಹೋಗ್ತಾ ಇದ್ನೋ ಅವಾಗ ಈ ಮೂರು ಜನರಲ್ಲಿ ಬರ್ತಾರೆ. ಅಬಿಮಲಕ್, ಆತನ ಒಂದು ರಾಯಭಾರಿ ಆಗಿರುವ ಆತನು ಮತ್ತು ಆತನ ಸ್ನೇಹಿತನು. They hate Isaac. They hated Isaac. ಅವರು ಇಸಾಕನಿಗೆ ದ್ವೇಷ ಮಾಡ್ತಾ ಇದ್ರು. Isaac is saying, why you are coming to me? You hate me. No, why are you coming? ಅವಾಗ ಇಸಾಕನ ಅವ್ರಿಗೆ, ಯಾವಾಗ ಅವರು ಇಸಾಕನ ಬಳಿಗೆ ಬಂದ್ರು, ಇಸಾಕನ ಅವ್ರಿಗೆ ಕೇಳ್ತಾ ಇದ್ದಾನ, ನೀವೆಲ್ಲ ನನಗೆ ದ್ವೇಷ ಮಾಡ್ತೀರಲ್ಲ, ಈಗ ಯಾಕೆ ನನ್ನ ಬಳಿಲಿ ಬಂದಿರಿ? They said, we have seen the Lord is with you. The Lord has blessed you. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ನೋಡಿದ್ದೇವೆ, ದೇವರು ನಿನ್ನ ಸಂಗಡ ಇದ್ದಾರೆ ಮತ್ತೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾರೆ. What they have seen,
ಅವ್ರು ಏನ್ ನೋಡಿದ್ರು? If you read the previous scriptures, Genesis 26 chapter from verse 1, if you read it, you will see how God blessed Isaac. ಅವ್ರಿಗೆ ಹೇಗಪ್ಪ ಗೊತ್ತಾಯ್ತು ದೇವರು ಅವರನ್ನು ಆತನನ್ನು ಆಶೀರ್ವಾದ ಮಾಡಿದಾನೆಂಬುದಾಗಿ? 26ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಿಂದ ನೋಡ್ಬೇಕು ಅಂತಂದ್ರೆ ಅಲ್ಲಿ ಗೊತ್ತಾಗ್ತದೆ ಹೇಗೆ ದೇವರು ಆತನನ್ನು ಆಶೀರ್ವದಿಸಿದನು. Everybody went to Egypt. ನೋಡ್ಬೇಕಂತಂದ್ರೆ ಎಲ್ರು ಐಗುಪ್ತ ದೇಶಕ್ಕೆ ಹೋಗ್ಬಿಟ್ರು. God told, stay where you are. There was a famine. Everybody is going, but God says, stay where you are, I will bless you. ಅಲ್ಲಿ ಏನಾಗಿತ್ತು ಅಂತಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಅಲ್ಲಿ ಬರಗಾಲ ಬಂದಿತ್ತು. ಅದಕ್ಕಾಗಿ ಎಲ್ಲರೂ ಬರಗಾಲ ಇದ್ದ ಕಾರಣ ಅವರೆಲ್ಲರೂ ಐಗುಪ್ತ ದೇಶಕ್ಕೆ ಈ ಊರು ಬಿಟ್ಟು ಹೋಗ್ತಾ ಇದ್ರು. ಅವಾಗ ದೇವರು ಈಸಾಕನಿಗೆ ಹೇಳಿದ್ದೇನಂತಂದ್ರೆ ನೀನು ಅಲ್ಲೇ ಇಸ್ರಾಯೇಲಲ್ಲೇ ಇರು. Hallelujah. Hallelujah. Isaac stayed in the land. ಈಸಾಕನು ಅದೇ ದೇಶದಲ್ಲೇ ಇದ್ನು, ಇಸ್ರಾಯೇಲಲ್ಲಿ. He sowed in that land. ಆಮೇಲೆ ಈಸಾಕನು ಅದೇ ದೇಶದಲ್ಲಿದ್ದು ಆತನು ಬೀಜವನ್ನು ಬಿತ್ತಿದನು. 100 times harvest he got it. ಆಮೇಲೆ ಅದೇ ವರ್ಷದಲ್ಲಿ 100ರಷ್ಟು ಬೆಳೆ ಆತನಿಗೆ ಸಿಕ್ಕಿತು. No rain. ಅಲ್ಲಿ ಮಳೆನೇ ಇಲ್ಲ. No water. ಅಲ್ಲಿ ನೀರೇ ಇಲ್ಲ. No food. The people are running. ಅಲ್ಲಿ ಊಟ ಇರ್ಲಾರ್ದ ಕಾರಣ ಜನರು ಊರು ಬಿಟ್ಟೆಲ್ಲ ಹೋಗ್ತಾ ಇದ್ದಾರೆ. But Isaac stayed where God wants us to stay. ಆದ್ರೆ ಈಸಾಕನು ದೇವರು ಆತನಿಗೆ ಎಲ್ಲಿ ಇರು ಅಂತ ಹೇಳಿದನೋ ಅಲ್ಲೇ ಉಳ್ಕೊಂಡನು. And the Bible says, ಅದಕ್ಕೆ ಬೈಬಲ್ ಏನಂತ ಹೇಳ್ತದಂದ್ರೆ 26 chapter verse 13. ಆದಿಕಾಂಡ 26:18ನೇ ವಚನದಲ್ಲಿ, verse 13. ಆದಿಕಾಂಡ 26:13ನೇ ವಚನದಲ್ಲಿ, And the man waxed great, went forward and grew until he became very great. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದರಿಂದ ಬಹುಧನವಂತನಾದನು. Hallelujah. Hallelujah. Shall we tell in Kannada please? ಎಲ್ಲರೂ ನನ್ನೊಟ್ಟಿಗೆ ಕನ್ನಡದಲ್ಲಿ ಹೇಳ್ರಿ. ಈಸಾಕನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದರಿಂದ ಆತನು ಬಹುಧನವಂತನಾದನು. How it is possible? ಅದು ಹೇಗೆ ಸಾಧ್ಯವಾಯಿತು? No rain, no water. ಅಲ್ಲಿ ನೀರಿಲ್ಲ, ಮಳೆ ಇಲ್ಲ. Famine was there. ಅಲ್ಲಿ ಬರಗಾಲ ಇತ್ತು. All are going away. ಎಲ್ಲರೂ ಊರು ಬಿಟ್ಟು ಹೋಗ್ತಾ ಇದ್ದಾರೆ. But he stayed. ಆದ್ರೆ ಈಸಾಕನು ಅಲ್ಲೇ ಉಳ್ಕೊಂಡ. He became rich. He became very rich. ಇಲ್ಲಿ ವಾಕ್ಯ ಹೇಳ್ತದೆ ಆತನು ಶ್ರೀಮಂತನಾದನು ಮತ್ತು ಬಹಳ ಶ್ರೀಮಂತನಾದನು. That is blessing. ಅದೇ ಆಶೀರ್ವಾದವಾಗಿದೆ. That is called blessing. ಅದೇ ಆಶೀರ್ವಾದ ಎಂದು ಕರೆಯಲ್ಪಡುತ್ತದೆ. When I finished my PUC, ನಾನು ಯಾವಾಗ ನನ್ನ PUC ಮುಗಿಸ್ಕೊಂಡಿದ್ದೆ, there are two things in my parents' mind. ನನ್ನ ತಂದೆ ತಾಯಿಗಳ ಮನಸ್ಸಿನಲ್ಲಿ ಎರಡು ವಿಷಯಗಳಿದ್ವು. Either put him in a government job or send him to Gulf. ಆತನಿಗೆ ಗವರ್ಮೆಂಟ್ ಜಾಬ್ ನಲ್ಲಿ ಆದ್ರೂ ಹಾಕಬೇಕು ಅಥವಾ ಅವ್ರಿಗೆ ಹೊರದೇಶಕ್ಕೆ ಕಳಿಸ್ಬೇಕು ಅಂತ. My uncle was working in Kuwait. ನನ್ನ ಅಂಕಲ್ ಅವರು ಕುವೈಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. So my sister said apply passport. I said I will not apply. ನನ್ನ ಅಕ್ಕ ಏನಂತ ಹೇಳಿದ್ರು ಅಂತಂದ್ರೆ ನೀನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡು. ಆದ್ರೆ ನಾನು ಹೇಳಿದೆ ಇಲ್ಲ, ನಾನು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಲ್ಲ. One thing in the early age of my Christian life is any decision I have to take, I will pray. Hallelujah. Hallelujah. Any decision if I have to take, I will pray. ನಾನು ನನ್ನ ಕ್ರೈಸ್ತಿಯ ಒಂದು ಜೀವಿತದಲ್ಲಿ ನಾನು ಕಲಿತಂತದ್ದು ಏನಂತಂದ್ರೆ ಯಾವುದೇ ವಿಷಯ ಆಗಿರಲಿ ನಾನು ಅದ್ರ ಕುರಿತಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಒಂದು ನಿರ್ಧಾರ ನಾನು ತೆಗೆದುಕೊಳ್ಬೇಕಂದ್ರೆ ನಾನು ಅದ್ರ ವಿಷಯದಲ್ಲಿ ಮೊದಲು ಪ್ರಾರ್ಥನೆ ಮಾಡ್ತೇನೆ. ನೋಡ್ರಿ, ಕುವೈಟ್ಗೆ ಹೋಗಿ ಅಲ್ಲಿ ಹಣ ಗಳಿಸೋದು ಒಳ್ಳೆ ಒಂದು ಆಲೋಚನೆ ಅಥವಾ ಐಡಿಯಾ ಆಗಿರ್ಬೋದು. ಅದೇನ್ ತಪ್ಪಲ್ಲ. ಆದ್ರೆ ಅದನ್ನು ದೇವರು ಮಾಡಲು ಬಯಸ್ತಾನ, ಅದೇ ಬಹಳ ಮುಖ್ಯವಾಗಿದೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಸಭೆಗೆ ಹೋಗಿದ್ದೆ.
passage. ನನ್ನ ಸಭಾಪಾಲಕರು ಇದೇ ಒಂದು ಸಂದೇಶ ಹೇಳ್ತಾ ಇದ್ರು. Hallelujah. ಹಲ್ಲೆಲೂಯಾ. And he told me, ಅವಾಗ ಅವ್ರು ಹೇಳಿದ್ದೇನಂದ್ರೆ, country will not prosper you, God will prosper you. ಒಂದು ದೇಶ ನಿನಗೆ ಶ್ರೀಮಂತನಾಗಿ ಅಭಿವೃದ್ಧಿಯಾಗಿ ಮಾಡೋದಿಲ್ಲ, ಆದ್ರೆ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. What God wants to do is more important. ದೇವರು ಏನ್ ಮಾಡಲು ಬಯಸ್ತಾನೋ ಅದು ಬಹಳ ಮುಖ್ಯ. In my mind, nothing is there. Only thing is go earn money, earn money. Yeah. ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ ಏನು ಇಲ್ಲ, ಬರೇ ಹೋಗ್ಬೇಕು, ಹಣ ಗಳಿಸ್ಬೇಕು ಅಂತ. Now I understood. ಆದ್ರೆ ಈಗ ನನಗೆ ಒಂದು ವಿಷಯ ಅರ್ಥ ಆಯ್ತು. Country will not prosper me, God will prosper me. Yeah. ಒಂದು ದೇಶ ನನಗೆ ಅಭಿವೃದ್ಧಿ ಮಾಡಲ್ಲ, ಆದ್ರೆ ದೇವರು ನನ್ನನ್ನು ಅಭಿವೃದ್ಧಿ ಮಾಡ್ತಾನೆ. And I prayed, it was very clear, I should not take the decision. ಅವಾಗ ನಾನು ಯಾವಾಗ ಪ್ರಾರ್ಥನೆ ಮಾಡಿದಾಗ ನನಗೆ ಒಂದು ಸ್ಪಷ್ಟವಾಯಿತು, ಏನಂದ್ರೆ ನಾನು ಅದರ ವಿಷಯದಲ್ಲಿ ನಿರ್ಧಾರ ಮಾಡೋದೇನೇನು ಬೇಕಾಗಿಲ್ಲ. Hallelujah. ಹಲ್ಲೆಲೂಯಾ. Thank God for my decision. ನಾನಲ್ಲಿ ಒಂದು ನಿರ್ಧಾರ ತಗೊಂಡು ಆ ಒಂದು ನಿರ್ಧಾರಕ್ಕಾಗಿ ದೇವರಿಗೆ ಸ್ತೋತ್ರ. It's so important to take decisions prayerfully. Yeah. ಅದಕ್ಕೆ ನೋಡ್ರಿ, ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಪ್ರಾರ್ಥನೆ ಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. And this man will not fight. ನೋಡ್ರಿ, ಈ ವ್ಯಕ್ತಿ ಆತನು ಜಗಳ ಆಡ್ತಿರ್ಲಿಲ್ಲ. He dig one well, enemies came and troubled him. He said, okay, take the well. He went and dig one more well. ಈ ಇಸಾಕನು ನೋಡ್ರಿ ಯಾರ ಜೊತೆ ಜಗಳ ಆಡ್ಲಿಲ್ಲ. ಯಾರಾದ್ರೂ ಆತನು ಒಂದು ಬಾವಿಯನ್ನು ತೋಡಿದ, ಅಲ್ಲಿ ವೈರಿಗಳು ಬಂದ್ಬಿಟ್ಟು ಹೇಳಿದೇನಂತಂದ್ರೆ ಇದು ಬಾವಿ ನಮ್ದಾಗಿದೆ ಅಂತಂದ್ಬಿಟ್ಟು ಹೇಳಿದಾಗ ಆಯ್ತು ತಗೊಂಡ್ಬಿಡ್ರಿ ಅಂತ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟ. One more he did, again they came and asked, he left it. ಆಮೇಲೆ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಬಾವಿ ಆತನು ತೋಡಿದ. ಆಮೇಲೆ ಅವ್ರು ಮತ್ತೆ ವೈರಿಗಳು ಬಂದ್ಬಿಟ್ಟು ಆ ಒಂದು ಬಾವಿ ನಮಗೆ ಬೇಕು ಅಂತ ಹೇಳಿದಾಗ ಆಯ್ತು ತಗೊಳ್ರಿ ಅಂತ ಕೊಟ್ಬಿಟ್ಟು ಮುಂದೆ ಬಂದ್ಬಿಟ್ಟ. Every well has one meaning. I don't have time to do it. ಇಲ್ಲಿ ಬೈಬಲ್ ನಲ್ಲಿ ಒಂದೊಂದು ಭಾವಿಗೆ ಒಂದೊಂದು ಅರ್ಥ ಆಗಿದೆ. ನಾನು ಅದ್ರ ಬಗ್ಗೆ ಏನ್ ಹೇಳಲ್ಲ ಈಗ. These people saw this man is prospering. ಈ ಎಲ್ಲಾ ಆತನ ಜನರ ಅಲ್ಲಿರುವಂತ ಜನರೆಲ್ಲರೂ ಈ ಇಸಾಕನು ಅಭಿವೃದ್ಧಿ ಆಗುವಂತದ್ದು ಕಣ್ಣಾರೆ ನೋಡಿದ್ರು. Then they came, we will make a covenant. They know if this man prospers like this, in future he will become very powerful. He may harm us. ಅದಕ್ಕೆ ಅವ್ರೇನಂದ್ರು ಅಂದ್ರೆ ಅವರೇ ಬಂದುಬಿಟ್ಟು ಆತನ ಹೇಳಿದ್ರು, ನಿಮ್ಮೊಟ್ಟಿಗೆ ನಾವು ಒಡಂಬಡಿಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತೇನಂದ್ರೆ ಈ ವ್ಯಕ್ತಿ ಇಷ್ಟು ಧನವಂತನು ಶ್ರೀಮಂತನಾಗಿದ್ದಾರೆ, ಮುಂದೆ ಅವನ ಜೊತೆ ನಾನು ವೈರತ್ವ ಕಟ್ಕೊಂಡ್ರೆ ಆತನು ನಮಗೆ ಹಾನಿ ಮಾಡ್ತಾನೆ. And they had a meal together. ಆಮೇಲೆ ಆ ಒಂದು ಒಡಂಬಡಿಕೆ ಮಾಡಿಕೊಂಡ ಮೇಲೆ ಅವರು ಒಟ್ಟಾಗಿ ಊಟ ಮಾಡಿದ್ರು, ಔತಣವನ್ನು ಮಾಡಿದ್ರು. That is called a covenant meal. ಅದು ಅಲ್ಲಿ ಒಡಂಬಡಿಕೆಯ ಭೋಜನ ಅಂತ ಕರೀತಾರೆ. In our Indian custom, ನಮ್ಮ ಒಂದು ಭಾರತದ ಸಂಪ್ರದಾಯ ಪ್ರಕಾರ if they go to see a girl, boy side, if they want to see a girl, if they go and see it. ಈಗ ನೋಡ್ರಿ, ಹುಡುಗನ ಕಡೆಯವರು ಹುಡುಗಿ ನೋಡ್ಲಿಕ್ಕೆ ಹೋದಾಗ some places they don't eat food. ಕೆಲವೊಂದು ಸ್ಥಳದಲ್ಲಿ ನೋಡ್ರಿ ಮೊದಲು ಊಟ ಮಾಡಲ್ಲ. If they eat food means over. Now we have agreed. ಅವ್ರು ಊಟ ಮಾಡಿದ್ರೆ ಆಯ್ತು, ಒಪ್ಪಿಗೆ ಆಯ್ತು ಅಂತ ಅರ್ಥ ಆಗ್ತದೆ ಅಂತ. It all comes from the covenant. ಇದೆಲ್ಲ ನೋಡ್ರಿ ಆ ಒಂದು ಒಡಂಬಡಿಕೆಯ ಒಂದು ಸಂಪ್ರದಾಯದಿಂದ ಬರ್ತದೆ. So meal was a part of a covenant. ನೋಡ್ರಿ, ಔತಣ ಊಟ ಮಾಡೋದು ಅದೆಲ್ಲ ಒಂದು ಒಡಂಬಡಿಕೆಯ ಒಂದು ಭಾಗವಾಗಿತ್ತು. Not only Isaac practiced it. ಇದನ್ನು ಈಸಾಕನು ಅಲ್ಲಿ ಅಭ್ಯಾಸ ಮಾಡಿದಲ್ದೆ even Jacob practiced it. ಯಾಕೋಬನು ಕೂಡ ಅದು ನಡ್ಸ್ಕೊಂಡು ಹೋದ. His father-in-law troubled him for 20 years. ಆತನ ಮಾವ ನೋಡ್ರಿ ಆತನಿಗೆ 20 ವರ್ಷ ತನಕ ಸತಾಯಿಸಿದ. He wants to go away. ಈಗ ಯಾಕೋಬನು ಆ ಊರ್ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡ. He knows this man has a blessing. ಆದ್ರೆ ಆತನ ಮಾವನಿಗೆ ಗೊತ್ತಾಯ್ತು ಏನಂದ್ರೆ ಯಾಕೋಬನ ಕಡೆಯಿಂದ ನನಗೆ ಆಶೀರ್ವಾದ ಆಗ್ತಾ ಇದೆ. If he goes, he will become more powerful. ಆತನ ನನ್ ಬಿಟ್ಟು ಹೋಗ್ಬಿಟ್ರೆ ಆತನು ತುಂಬಾ ಶಕ್ತಿಶಾಲಿ ಆಗ್ತಾನೆ. He should not harm me. ಆಮೇಲೆ ನನಗೆ ಆತನು ಕಷ್ಟ ಕೊಡಬಾರ್ದು. So Laban made a covenant with Jacob. ಅದಕ್ಕಾಗಿ ಆತನ ಮಾವ ಆಗಿರುವಂತ ಲಾಬಾನನು ಯಾಕೋಬನ ಒಟ್ಟಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡ. Genesis 31 ಆದಿಕಾಂಡ 31ನೇ ಅಧ್ಯಾಯ verse 44. 44ನೇ ವಚನ. Now therefore come thou, let us make a covenant, I and thou, let it be for a witness between me and thee.
ನಾವಿಬ್ಬರು ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣ ಬಾ, ಅದಕ್ಕೆ ಒಂದು ಸಾಕ್ಷಿ ಇರಲಿ ಎಂದು ಹೇಳಿದನು. Hallelujah. Hallelujah. And when they made a covenant, ಯಾವಾಗ ಅವರು ಒಂದು ಒಡಂಬಡಿಕೆ ಮಾಡಿಕೊಂಡ್ರು, they ate together. ಅವರು ಆಮೇಲೆ ಒಟ್ಟಾಗಿ ಸೇರಿ ಊಟ ಮಾಡಿದರು. Verse 54. ಅಲ್ಲಿ 54ನೇ ವಚನ. Then Jacob offered sacrifice upon the mount and called his brethren to eat bread. They did eat bread and tarried all night in the mount. ಇದಲ್ಲದೆ ಯಾಕೋಬನು ಆ ಬೆಟ್ಟದ ಮೇಲೆ ಯಜ್ಞವನ್ನು ಮಾಡಿ ತನ್ನ ಬಂಧುಗಳನ್ನು ತನ್ನೊಡನೆ ಸಹ ಭೋಜನಕ್ಕೆ ಕರೆಸಿದನು. ಅವರು ಸಹ ಭೋಜನ ಮಾಡಿ ಆ ರಾತ್ರಿಯೆಲ್ಲ ಬೆಟ್ಟದ ಮೇಲೆ ಇದ್ದರು. So when they eat together, it is a confirmation. This covenant is valid now. You will not harm me, I will not harm you. ಈಗ ನೋಡ್ರಿ, ಯಾವಾಗ ಅವರು ಒಟ್ಟಾಗಿ ಊಟ ಮಾಡ್ತಾರೋ ಅದು ಅಲ್ಲಿ ಸಾಕ್ಷಿ ಆಗಿರ್ತದೆ. ಏನಂತಂದ್ರೆ ಇದು ಒಡಂಬಡಿಕೆ ಇದೆ, ಈಗ ನಾವು ಒಡಂಬಡಿಕೆ ಮಾಡ್ಕೊಂಡಿದೀವಿ, ಆದ್ರಿಂದ ನೀನು ನನಗೆ ಹಾನಿ ಮಾಡಲ್ಲ, ಅವರು ನನಗೆ ಹಾನಿ ಮಾಡಲ್ಲ. If you are in trouble, I will come to protect you. ನೀನು ಕಷ್ಟದಲ್ಲಿದ್ರೆ ನಾನು ಬಂದು ನಿನಗೆ ಸುರಕ್ಷತೆ If ಕೊಡ್ತೇನೆ. I am in trouble, you will come and protect me. ನಾನ್ ಕಷ್ಟದಲ್ಲಿದ್ರೆ ನೀನು ಬಂದು ನನಗೆ ಸುರಕ್ಷತೆ If ಕೊಡ್ತೀಯ. you need money, we will help you. If I need money, you will help me. ನಿನಗೆ ಅಲ್ಲಿ ಹಣ ಬೇಕಾಗಿತ್ತಂದ್ರೆ ನಾವು ನಿನಗೆ ಸಹಾಯ ಮಾಡ್ತೇವೆ, ನಮಗೆ ಹಣ ಬೇಕಾಗಿತ್ತಂದ್ರೆ ನೀನು ಬಂದು ನಮಗೆ ಸಹಾಯ ಮಾಡ್ತೀಯ. Covenant is a very strong thing which they practice it. ನೋಡ್ರಿ, ಈ ಒಡಂಬಡಿಕೆ ಅಂತ ಅನ್ನುವಂಥದ್ದು ಬಹಳ ಬಲವುಳ್ಳದಾಗಿತ್ತು. ಯಾವುದು ಇವರೆಲ್ಲರೂ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. And the sign of making covenant is eating food. ಈ ಒಡಂಬಡಿಕೆ ಆಗಿದೆ ಎಂಬುದಾಗಿ ಇರೋದಕ್ಕೆ ಸೂಚನೆ ಏನಂದ್ರೆ ಅವರು ಒಟ್ಟಾಗಿ ಸೇರಿ ಅಲ್ಲಿ ಊಟ ಅಥವಾ ಭೋಜನ ಮಾಡ್ತಾ ಇದ್ರು. Hallelujah. Hallelujah. I can give many examples. ನಾನು ಎಷ್ಟೊಂದು ಉದಾಹರಣೆಗಳನ್ನು ಕೊಡಬಹುದು. When God brought Israelites out of Egypt, ಯಾವಾಗ ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಡು ಬಂದನು, the last plague was every firstborn child in Egypt will die. ಅಲ್ಲಿ ಆ ಒಂದು ವ್ಯಾಧಿಯ ಕೊನೆ ಒಂದು ವ್ಯಾಧಿ ಏನಾಗಿತ್ತಂದ್ರೆ ಆ ಒಂದು ಐಗುಪ್ತ ದೇಶದಲ್ಲಿ ಇರುವಂತ ಎಲ್ಲ ಚೊಚ್ಚಲ ಮಕ್ಕಳು ಅಲ್ಲಿ ಸತ್ತು ಹೋಗ್ತಾರೆ. Again there is a covenant. ಆಮೇಲೆ ಅಲ್ಲಿ ಮುಂದೆ ನೋಡ್ತೀವಿ ಏನಂದ್ರೆ ಅಲ್ಲಿ ಒಂದು ಒಡಂಬಡಿಕೆ ಇತ್ತು. God told them to kill a lamb. ಆ ದೇವರು ಅವರಿಗೆ ಹೇಳಿದ್ದೇನಂತಂದ್ರೆ ನೀನು ಒಂದು ಕುರಿಯನ್ನು ಕೊಲ್ಬೇಕು, apply the blood on the doorpost and the lintel. ಆಮೇಲೆ ನೀವು ಆ ಕುರಿಯ ರಕ್ತವನ್ನು ಆ ಬಾಗಿಲ ಸುತ್ತಲೂ ಅಂದ್ರೆ ವಸ್ತು ಸುತ್ತಲೂ ಹಚ್ಚಬೇಕು. Stay under it. ಆಮೇಲೆ ನೀವು ಆ ಮನೆಯಲ್ಲೇ ಇರಬೇಕು. Shall we read Exodus 12th chapter? ನಾವು ವಿಮೋಚನೆ ಕಾಂಡ 12ನೇ ಅಧ್ಯಾಯ ಓದೋಣ. 12th chapter verse 7. ವಿಮೋಚನೆ ಕಾಂಡ 12ನೇ ಅಧ್ಯಾಯ 7ನೇ ವಚನ. And they shall take off the blood, strike it on two side posts and upper doorpost of the houses wherein they shall eat it. And verse 8 says, they shall eat the flesh in that night, roast with fire, unleavened bread, and with bitter herbs they shall eat it. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. Hallelujah. Hallelujah. Now listen. ಈ ಕಡೆ ಕೇಳ್ರಿ, Very important. ಬಹಳ ಮುಖ್ಯವಾಗಿ ಕಲ್ತ್ಕೊಳ್ಳುವಂಥದ್ದು. The blood was applied ಅಲ್ಲಿ ರಕ್ತ ಹಚ್ಚಲ್ಪಟ್ಟಿತ್ತು. and God says you should eat. ಆಮೇಲೆ ದೇವರು ಹೇಳ್ತಾ ಇದ್ದಾನೆ ನೀವು ಅಲ್ಲಿ ಭೋಜನ ಮಾಡಬೇಕು, ಊಟ ಮಾಡಬೇಕು. Every covenant food was there. ಅದಕ್ಕೆ ಪ್ರತಿ ಒಂದು ಒಡಂಬಡಿಕೆಯಲ್ಲಿ ಊಟ ಇರ್ತಾ ಇತ್ತು. Then when it comes to New Testament, ಆಮೇಲೆ ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಕೂಡ I say now we belong to a new covenant. ನಾ ಅದಕ್ಕೆ ಹೇಳಿದ್ದೇನೆಂದ್ರೆ ನಾವು ಹೊಸ ಒಡಂಬಡಿಕೆಗೆ ಸೇರಿದವರಲ್ಲ. So many prophecies were there. ಇಷ್ಟೊಂದು ಒಂದು ಪ್ರವಾದನೆಗಳು ಇದ್ದವು. But the covenant, the sign is we should take part in eating food. ಆ ಒಂದು ಸೂಚನೆ ಏನಾಗಿತ್ತು ಅಂತಂದ್ರೆ ಆ ಒಡಂಬಡಿಕೆಗೆ ನಾವೆಲ್ಲರೂ ಆ ಒಂದು ಊಟ ಅಂದ್ರೆ ಆ ಒಂದು ಒಡಂಬಡಿಕೆಯಲ್ಲಿ ಭಾಗಿಯಾಗಬೇಕು. That is why God told eat, drink. ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಹೇಳಿದಂದ್ರೆ ತಿನ್ರಿ,
ಕುಡಿರಿ ಎಂಬುದಾಗಿ. If God says pray enough, no, think about it enough. Why is like eat and drink? ದೇವರು ನೋಡ್ರಿ ಆ ರೊಟ್ಟಿ ಆ ದ್ರಾಕ್ಷರಸ ಅದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ರಿ ಅಥವಾ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತಲ್ಲ. ಆಕೆ ಯೇಸು ಸ್ವಾಮಿ ಹೇಳಿದ್ದು ಅದನ್ನು ತಿನ್ರಿ, ಅದನ್ನು ಕುಡಿರಿ ಎಂಬುದಾಗಿ. You understand? ಈಗ ನಿಮ್ಗೆ ಅರ್ಥ ಆಗ್ತಾ ಇದೆನಾ? He didn't say think about cross, think about the blood, think about body, but eat, drink. ಯೇಸು ಸ್ವಾಮಿ ಅಲ್ಲಿ ಹೇಳಿಲ್ಲ ನೀವು ಕ್ರೂಜೆ ಬಗ್ಗೆ, ಶಿಲ್ಬೆ ಮೇಲೆ ಬಗ್ಗೆ, ರಕ್ತದ ಬಗ್ಗೆ ಬರೀ ಯೋಚನೆ ಮಾಡ್ರಿ ಅಂತ ಹೇಳಿಲ್ಲ, ಆದ್ರೆ ತಿನ್ರಿ ಕುಡಿರಿ ಎಂಬುದಾಗಿ ಹೇಳಿದನು. Now come with me to 1 Corinthians 11th chapter. ನನ್ನೊಟ್ಟಿಗೆ ನೀವು ಮೊದಲೇ ಕೊರಿಂಥಿಯ 11ನೇ ಅಧ್ಯಾಯಕ್ಕೆ ಬರ್ರಿ. Verse 23. 23ನೇ ವಚನ. ಮೊದಲೇ ಕೊರಿಂಥಿಯ 11ನೇ ಅಧ್ಯಾಯ 23ನೇ ವಚನ. For I have received of the Lord, which also I delivered unto you, that the Lord Jesus, same night in which he was betrayed, took bread. Verse 23. ಮೊದಲೇ ಕೊರಿಂಥಿಯ 11ನೇ ಅಧ್ಯಾಯ 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಈ ಕಡೆ ನೋಡ್ರಿ. From where, Kannada Bible says Upadesha, from where Paul got this teaching, from whom he got the teaching? ಪೌಲನಿಗೆ ಈ ಒಂದು ಎಲ್ಲಾ ಬೋಧನೆ ಎಲ್ಲಿಂದ ಸಿಕ್ತು, ಈ ಎಲ್ಲಾ ವಿಷಯಗಳು ಎಲ್ಲಿಂದ ಬಂದವು? He said, I received from the Lord. ಆತನು ಹೇಳ್ತಾ ಇದ್ದಾನೇನಂದ್ರೆ, ನಾನು ಇದನ್ನು, ಈ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. What I received, I'm giving. ಏನೆಲ್ಲ ನಾನು ಕರ್ತನಿಂದ ಈ ಉಪದೇಶ ಹೊಂದಿಕೊಂಡಿದ್ದೀನಲ್ಲ, ಅದನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ. Every time here Jesus link, do it in remembrance of me, do it in remembrance of me. ಯಾವಾಗ್ಲೂ ಎಲ್ಲಾ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದನ್ನು ನೀವು ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ ಎಂಬುದಾಗಿ. How can we remember? That is what I want to know. By eating and drinking. ನೋಡ್ರಿ, ಬರೇ ತಿನ್ನೋದ್ರಿಂದ ಕುಡಿಯೋದ್ರಿಂದ ಹೇಗೆ ಯೇಸು ಮಾಡಿದ್ದನ್ನು ನಾವು ನೆನಪು ಮಾಡಿಕೊಳ್ಳಬಹುದು? How can we remember it? ಹೇಗೆ ನಾವು ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅದ್ರ ವಿಷಯನೇ ನಾನು ಹೇಳ್ತಾ ಇದ್ದೀನಿ. We think eating is something very inferior, very mean job. Prayer is very nice. Fasting, prayer, Bible ready, Bible study is good. But God says eat and drink. ನೋಡ್ರಿ, ನಾವು ಯಾವಾಗ್ಲೂ ತಿನ್ನೋದಂತಂದ್ರೆ ಬಹಳ ಅಂದ್ರೆ ಕಡಿಮೆ, ಅದು ಏನಷ್ಟು ಮಹತ್ವ ಉಳ್ಳದಿಲ್ಲ ಅಂತ ತಿಳ್ಕೊಳ್ತೀವಿ. ಆದ್ರೆ ಪ್ರಾರ್ಥನೆ ಅಂತ ತಕ್ಷಣ ಬಹಳ ಮಹತ್ವ ಉಳ್ಳದು ಎಂಬುದಾಗಿ ನಾವು ಅನ್ಕೊಳ್ತೇವೆ. Eating and drinking is a sign of celebration. ನೋಡ್ರಿ, ತಿನ್ನೋದು ಕುಡಿಯೋದು ಏನಾಗಿದೆ ಅಂದ್ರೆ ಒಂದು ಆಚರಣೆಯ ಒಂದು ಸೂಚನೆ ಆಗಿದೆ. The reason God told is celebrate, your sins are forgiven. Celebrate it. ಯಾಕೆ ಯೇಸು ತಿನ್ರಿ ಕುಡೀರಿ ಅಂತ ಹೇಳಿದ್ನೆ ಅಂದ್ರೆ, ಯೇಸು ಹೇಳುವಂಥದ್ದು ಏನಂದ್ರೆ, ನಾನು ಏನು ಮಾಡಿದೆನೋ ಅದರ ಕುರಿತಾಗಿ ನೀವು ಆಚರಣೆ ಮಾಡ್ರಿ. Okay, somebody is calling you, come to my house for birthday party. With what expectation you will go? ನೋಡ್ರಿ, ಯಾರೋ ನಿಮ್ಗೆ ಕರೀತಾರೆ, ನಮ್ಮ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇದೆ ಅಂತ ಕರೆದಾಗ ನೀವು ಯಾವ ಒಂದು ಆಲೋಚನೆಯಿಂದ ಹೋಗ್ತೀರೋ ಅವ್ರ ಮನೆಗೆ ಹೇಳ್ರಿ? ಅಂದ್ರೆ ಟೇಸ್ಟಿ ಫುಡ್. ಪಾರ್ಟಿ ಮೀನ್ಸ್ ವಾಟ್ ಕಮ್ಸ್ ಇನ್ ಅವರ್ ಮೈಂಡ್? ಪಾರ್ಟಿ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ ಹೇಳ್ರಿ? ಓನ್ಲಿ ಟೀ ಬಿಸ್ಕೆಟ್, ಚಾಯ್ ಬಿಸ್ಕೆಟ್ ಅಷ್ಟೇನಾ? ಫುಡ್ ಶುಡ್ ಬಿ ದೇರ್. ಊಟ ಇರಬೇಕು. ದಟ್ ಈಸ್ ದ ಪಾರ್ಟ್ ಆಫ್ ಸೆಲೆಬ್ರೇಷನ್. ಊಟ ಮಾಡುವಂಥದ್ದು ಆ ಆಚರಣೆಯ ಒಂದು ಭಾಗ ಆಗಿದೆ. God wants this new covenant to be a part of celebration. ದೇವರು ಬಯಸೋದೇನಂತಂದ್ರೆ ಈ ಒಂದು ಹೊಸ ಒಡಂಬಡಿಕೆಯು ನಮ್ಮ ಒಂದು ಆಚರಣೆಯ ಭಾಗವಾಗಿರ್ಬೇಕು. Now listen to me. ಈಗ ನಾನು ಕೇಳ್ರಿ. Even in the prodigal son story, ಇದು ನೋಡ್ರಿ, ಕಳೆದು ಹೋದಂತ ಮಗನ ಒಂದು ಕಥೆಯಲ್ಲಿ ಕೂಡ, we all know, am I right? We all sure prodigal son. ನಮಗೆ ಕಳೆದು ಹೋದ ಮಗನ ಕಥೆ ಗೊತ್ತಿದೆಯಾ? The younger fellow went.
ನಾವು ನೋಡ್ತೀವಿ ಏನಂತಂದ್ರೆ ಒಬ್ಬ ತಂದೆಯ ಇಬ್ರು ಮಕ್ಕಳು, ಒಬ್ಬ ಕಿರಿಯ ಮಗ ಆತನನ್ನು ಬಿಟ್ಟು ಹೋಗ್ಬಿಡ್ತಾನೆ. He spent all the money. ಆತನ ಆಸ್ತಿ ಎಲ್ಲ ಅಪ್ಪನಿಂದ ತಗೊಂಡು ಹೋಗಿ ಎಲ್ಲ ಖರ್ಚು ಮಾಡ್ಬಿಡ್ತಾನೆ. And what happened? ಆಮೇಲೆ ಏನಾಯ್ತು? There was no food for him. ಆಮೇಲೆ ನೋಡ್ಬೇಕಂದ್ರೆ ಎಲ್ಲ ಹಣ ಖರ್ಚಾದ್ಮೇಲೆ ಆತನಿಗೆ ತಿನ್ನಕ್ಕೆ ಊಟ ಇರ್ಲಿಲ್ಲ. Even pig's food he was not getting. ಆತನು ಹಂದಿಯ ಊಟ ಮಾಡ್ಬೇಕಂದ್ರೂ ಆತನಿಗೆ ಅದು ಊಟ ಸಿಗ್ಲಿಲ್ಲ. He says, if I go to my father's house, if at least even servants are eating food, I will get a food at there. ಅವಾಗ ಆತನು ನೆನ್ಸ್ಕೊಂಡ ಏನಂದ್ರೆ, ನಾನು ನನ್ನ ಮನೆಯಲ್ಲಿ ಹೋದ್ರೆ ಅಲ್ಲಿ ನಮ್ಮ ಮನೆಯಲ್ಲಿ ಅಪ್ಪನ ಆಳುಗಳಿಗೆ ಅದಕ್ಕಿಂತ ಒಳ್ಳೆ ಊಟ ಸಿಗ್ತಾ ಇದೆ, ಈ ಊಟಕ್ಕಿಂತ ಅವ್ರಿಗೆ ಒಳ್ಳೆ ಊಟ ಸಿಗ್ತಾ ಇದೆ ಅನ್ಕೊಳ್ತಾನೆ. Look here. ಈ ಕಡೆ He came and said, Father, I want to be at least servant in your house. ಅದಕ್ಕೆ ಆತನು ಅವರ ತಂದೆ ಮನೆಗೆ ವಾಪಸ್ ಬಂದ್ಬಿಟ್ಟು ಆತನ ತಂದೆಗೆ ಏನಂತ ಹೇಳ್ತಾನೆ, ತಂದೆ ನಿನಗೆ ನಾನು ಆಳಾಗಿ ಇರ್ಬೇಕಂತ ಹೇಳ್ತೀನಿ. ಅವಾಗ ತಂದೆ ಆತನ ಹೇಳಿದ್ರಿಂದ ಕೇಳಿಸ್ಕೊಳ್ಳಿಲ್ಲ. My son has come. ಆತನ ತಂದೆ ಏನಂತ ಹೇಳ್ತಾನೆ, ನನ್ನ ಮಗ ಹಿಂತಿರುಗಿ ಬಂದಿದ್ದಾನೆ, The best robe. ಆತನಿಗೆ ಒಳ್ಳೆ ಒಂದು ನಿಲುವಂಗಿ ಕೊಡ್ರಿ. And killed a fatted calf. ಅಲ್ಲಿ ಕೊಬ್ಬಿದ ಒಂದು ಕುರಿಯನ್ನು ಕೊಯ್ದ್ರು. And party, music and dance was there. ಅಲ್ಲಿ ಮ್ಯೂಸಿಕ್ ಇತ್ತು, ಅಂದ್ರೆ ಒಳ್ಳೆ ಹಾಡು ಇತ್ತು ಮತ್ತು ಅಲ್ಲಿ ನಾಟ್ಯ ಇತ್ತು. Because when he comes, Father celebrates. One sinner repents, the whole heaven celebrates. ಯಾಕೆಂದ್ರೆ ಯಾವಾಗ ಆತನು ತಿರುಗಿ ಬಂದನು ತಂದೆ ಅಲ್ಲಿ ಆಚರಿಸ್ತಾ ಇದ್ದಾನೆ. ಹಾಗೆಯೇ ಒಬ್ಬ ಪಾಪಿ ಹಿಂತಿರುಗಿ ಬಂದಾಗ ಅಲ್ಲಿ ಪೂರಾ ಸ್ವರ್ಗ ಅಲ್ಲಿ ಆಚರಣೆ ಮಾಡ್ತದೆ. There is no problem with Father. ನೋಡ್ರಿ, ತಂದೆ ಒಟ್ಟಿಗೆ ಯಾವುದೇ ಸಮಸ್ಯೆ ಇಲ್ಲ. This boy is not, still is having a servant attitude. ಆದ್ರೆ ಈ ಮಗ ಯಾವಾಗ ಹಿಂತಿರುಗಿ ಬಂದನು ಆತನ ಮನಸ್ಸಿನಲ್ಲಿ ಇನ್ನೂ ಆತನು ಒಬ್ಬ ಆಳು ಎಂಬುದಾಗಿ ಇರುವಂತ ಯೋಚನೆ ಇದೆ. Another son, ಇನ್ನೊಬ್ಬ ಮಗ, ಹಿರಿಯ ಮಗ, he was good man. ಆತನು ಒಳ್ಳೆ ಮನುಷ್ಯನಾಗಿದ್ದ. He was with father. ಆತನು ತಂದೆ ಒಟ್ಟಿಗೆ ಯಾವಾಗ್ಲೂ ಇರ್ತಾ ಇದ್ದ. Very regular. ಆತನು ಎಲ್ಲಾ ವಿಷಯಗಳಲ್ಲಿ ಸರಿಯಾಗಿ ಮಾಡ್ತಾ ಇದ್ದ. He got angry when the celebration took place. ಆದ್ರೆ ಯಾವಾಗ ಈ ತಮ್ಮ ಹಿಂತಿರುಗಿ ಬಂದಾಗ, ಅಪ್ಪ ಅಲ್ಲಿ ಆಚರಣೆ ಮಾಡಿದಾಗ ಆತನಿಗೆ ತುಂಬಾ ಸಿಟ್ಟು ಬಂತು. He says, this boy went and wasted your money. He wasted money with all bad women. ಆತನಿಗೆ ಸಿಟ್ಟು ಯಾಕೆ ಬಂತಂದ್ರೆ, ಈ ಹುಡುಗ ಆತನು ಹೋಗ್ಬಿಟ್ಟು ಎಲ್ಲ ಕೆಟ್ಟ ಸ್ತ್ರೀಯರೊಟ್ಟಿಗೆ ಎಲ್ಲ ಹಣ ಎಲ್ಲ ಆತನು ಖರ್ಚು ಮಾಡಿ ಬಂದಿದ್ದಾನೆ. I am with you, you didn't do anything for me. ನಾನ್ ನಿನ್ನ ಒಟ್ಟಿಗೆ ಇದ್ದೇನೆ, ನೀನ್ ನನಗಾಗಿ ಇನ್ನುವರೆಗೂ ಏನು ಮಾಡಿಲ್ಲ. He is with the father, he is not enjoying. ಈ ಅಣ್ಣ ತಂದೆ ಒಟ್ಟಿಗೆ ಇದ್ದಾನೆ ನಿಜ, ಆದ್ರೆ ಯಾವುದನ್ನು ಆನಂದ ಪಡ್ತಾ ಇಲ್ಲ. And he keeps account of the brother's sin. ಆಮೇಲೆ ಈ ಅಣ್ಣ ತಮ್ಮನು ಮಾಡಿರುವಂತ ಎಲ್ಲ ಪಾಪದ ಲೆಕ್ಕ ಅಲ್ಲಿ ಇಡ್ತಾ ಇದ್ದಾನೆ. They both didn't understand father's heart. ನೋಡ್ರಿ, ಇಬ್ರು ಮಕ್ಕಳು ಕೂಡ ತಂದೆಯ ಮನಸ್ಸಿನಲ್ಲಿ ಇರುವಂತದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. Hallelujah. Hallelujah. What they needed is, ಅವರಿಗೆ ಏನು ಬೇಕಾಗಿತ್ತು ಅಂದ್ರೆ, what they needed, ಅವ್ರಿಗೆ ಏನ್ ಬೇಕಾಗಿತ್ತು? celebration. ಅಲ್ಲಿ ಔತಣ ಆಚರಣೆ They should ಬೇಕಾಗಿತ್ತು. understand their sins are forgiven. ಅವ್ರು ಏನ್ ಅರ್ಥ ಮಾಡಿಕೊಳ್ಬೇಕಾಗಿತ್ತಂದ್ರೆ, ಅವರ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Hallelujah. Hallelujah. Say, my sins are forgiven. I will celebrate. ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಆದದ್ರಿಂದ ನಾನು ಆಚರಣೆ ಮಾಡುತ್ತೇನೆ. So this communion is part of celebration. ಅದಕ್ಕೆ ನೋಡ್ರಿ, ಈ ಕರ್ತನ ಮೇಜ್ ಅನ್ನುವಂಥದ್ದು ಇದು ನಮ್ಮ ಆಚರಣೆಯ ಒಂದು ಭಾಗ So ಆಗಿದೆ. when we take part, we believe God will not remember my sins. ಅದಕ್ಕೆ ಯಾವಾಗ ನಾವು ಭಾಗಿ ಆಗ್ತೀವೋ ನಾವು ನೆನಪು ಮಾಡಿಕೊಳ್ತೇವೆ ಏನಂತಂದ್ರೆ, ದೇವರು ನನ್ನ ಪಾಪವನ್ನು ಎಂದು ನೆನಪು ಮಾಡಿಕೊಳ್ಳಲ್ಲ. Now come with me to Psalm 23rd chapter. ನನ್ನೊಟ್ಟಿಗೆ ನೀವು ಕೀರ್ತನೆ 23ನೇ ಅಧ್ಯಾಯಕ್ಕೆ ಬರ್ರಿ. ಕೀರ್ತನೆ Verse 5. ಕೀರ್ತನೆ 23 5ನೇ ವಚನ. Thou preparest a table before me in the presence of my enemies, that thou anointest my head with oil, my cup runneth over. ಕೀರ್ತನೆಗಳು 23 5ನೇ ವಚನ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. Hallelujah. Hallelujah.
our God prepares a table ನಮ್ಮ ದೇವರು ಔತಣವನ್ನು ಸಿದ್ಧಪಡಿಸುತ್ತಾನೆ for the presence of our enemies. ನಮ್ಮ ವೈರಿಗಳ ಮುಂದೆ. Psalm 22nd chapter talks about cross. ಕೀರ್ತನೆ 22ನೇ ಅಧ್ಯಾಯ ಅದು ಕ್ರೂಜೆ ಬಗ್ಗೆ ಮಾತಾಡ್ತದೆ. Hallelujah. ಹಲ್ಲೆಲೂಯಾ. Psalm 24th chapter talks about second coming of Jesus. ಅದೇ ಕೀರ್ತನೆ 24 ಯೇಸು ಕ್ರಿಸ್ತನ ಎರಡನೇ ಬರುಣದ ಕುರಿತು ಮಾತಾಡ್ತದೆ. Psalm 23rd talks about us. ಕೀರ್ತನೆ 23 ನಮ್ಮ ಕುರಿತಾಗಿ ಮಾತಾಡ್ತದೆ. The Lord is our provider. ನಮ್ಮ ಕರ್ತನು ನಮಗೆ The ಒದಗಿಸುವಾತನಾಗಿದ್ದಾನೆ. Lord protects us. ನಮ್ಮ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾನೆ. Amen. ಆಮೆನ್. And the sign is ಆಮೇಲೆ ಇದರ ಸೂಚನೆ ಏನಂದ್ರೆ He prepares a table for us. ಆತನು ನಮಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ. The table is very important. ನೋಡ್ರಿ, ಔತಣದ ಆ ಮೇಜು ಬಹಳ ಮುಖ್ಯ. Tell your neighbor, table is very important. ನಿಮ್ ಪಕ್ಕದವ್ರಿಗೆ ಹೇಳ್ರಿ, ಔತಣದ ಮೇಜು ಮುಖ್ಯ. Okay. Now one more time, come to Luke 22nd chapter. ಮತ್ತೆ ಈಗ ಮತ್ತೊಂದು ಸತಿ ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರ್ರಿ. Here is where we started, verse 19 and 20. ಇಲ್ಲಿ 19, 20ನೇ ವಚನದಲ್ಲಿ ನಾವು ಪ್ರಾರಂಭ ಮಾಡಿದ್ವಲ್ಲ. I'll read one more time, verse 19. ಈಗ ನಾನು 19ನೇ ವಚನ ಮತ್ತೊಂದು ಸತಿ ಓದ್ತೇನೆ. ಲೂಕ 22, 19ನೇ ವಚನ. And he took bread and gave thanks and brake it, gave unto them, saying, This is my body, which is given for you. This do in remembrance of me. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 19ನೇ ವಚನ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. Here Jesus is telling, This do in remembrance of me. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು, ಇದನ್ನು ನೀವು ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ. Say in English, This do in remembrance of me. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. Now listen, I'll close it. I need your attention now. ಈ ಕಡೆ ಧ್ಯಾನವಿಟ್ಟು ಕೇಳ್ರಿ, ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. How can I remember which I have not seen? ಯಾವುದನ್ನು ನಾನು ನೋಡಿಲ್ಲವೋ ಅದನ್ನು ನಾನು ಹೇಗೆ ನೆನಪು ಮಾಡಿಕೊಳ್ಳಲಿ? Remembrance means it comes in the mind, it should come in the mind. I have not seen it, how can I remember? ನೆನಪು ಮಾಡಿಕೊಳ್ಳೋದಂದ್ರೆ ನನ್ನ ಮನಸ್ಸಿನಲ್ಲಿ ಅದು ಜ್ಞಾಪಕವಾಗಿ ಬರುವಂತದ್ದು. ಈಗ ಯಾವುದನ್ನು ನಾನು ನೋಡೇ ಇಲ್ಲ, ಹೇಗಪ್ಪ ನಾನು ನೆನಪು ಮಾಡ್ಕೊಳ್ಳುವಂತದ್ದು? When somebody comes and talks with you, you know how we celebrated Independence Day 1947, 15th August. If they talk how British has left, what you will do? You look at them and say, no, I have not even born. ಯಾರಾದ್ರೂ ಬಂದುಬಿಟ್ಟು ನೋಡ್ರಿ 1947ನೇ ಇಸ್ವಿಯಲ್ಲಿ ಹೇಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಿನಗೆ ನೆನಪಿದೇನಾ, ಎಷ್ಟು ಚೆನ್ನಾಗಿ ಆಚರಣೆ ಇತ್ತು ಅಂತ ಯಾರಾದ್ರೂ ಬಂದು ಹೇಳಿದ್ರೆ ನೀವೇನಂತ ಹೇಳ್ತೀರಿ? ಇಲ್ಲ, ನನ್ಗೇನು ಗೊತ್ತೇ ಇಲ್ಲ, ಆ ಸಮಯದಲ್ಲಿ ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ ಅಂತ ಹೇಳ್ತೀರಲ್ಲ. Not even born. ನಾ ಇನ್ನೂ ಹುಟ್ಟೇ ಇರ್ಲಿಲ್ಲಲ್ಲ. When Jesus gave, you are not even born. ನೋಡ್ರಿ, ಯಾವಾಗ ಯೇಸು ಸ್ವಾಮಿ ಬಂದಿದ್ನೋ ಅವಾಗ ನಾವ್ ಇನ್ನೂ ಹುಟ್ಟಿರ್ಲಿಲ್ಲ. Let me explain the word remember. ಅದಕ್ಕೆ ನಿಮಗೆ ಇದು ನೆನೆಸಿಕೊಳ್ಳುವುದು ಅನ್ನುವಂಥದ್ದನ್ನು ನಾನು ವಿವರಿಸ್ತೇನೆ. According to the English language or according to the Indian language, remember means it's one mental activity. It happens in the mind. ಅದು ಇಂಗ್ಲಿಷ್ನಲ್ಲಿ ನೆನೆಸಿಕೊಳ್ಳುವುದು ಅಂದರೆ ಅದರ ಅರ್ಥ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅದರ ಕುರಿತಾಗಿ ಇರುವಂತ ಚಿತ್ರ ಮಾಡಿಕೊಳ್ಳುವಂಥದ್ದು. They try to do it with the mind. ಅದು ನಮ್ಮ ಮನಸ್ಸಿನಲ್ಲಿ ನೋಡ್ರಿ ಚಿತ್ರ ಬಿಡಿಸ್ತೀವಿ. But in Hebrew language, ಆದ್ರೆ ಹಿಬ್ರಿಯ ಒಂದು ಭಾಷೆಯಲ್ಲಿ and Greek language, ಮತ್ತು ಗ್ರೀಕ್ ಭಾಷೆಯಲ್ಲಿ when we say remember, it is not a mental activity. ನೆನಪು ಮಾಡಿಕೊಳ್ಳುವುದು ಅಂತಂದ್ರೆ ಅದು ಒಂದು ಮನಸ್ಸಿನ ಕಾರ್ಯ ಅಲ್ಲ. It involves spirit, soul and body. ಅದು ಪ್ರಾಣ, ಆತ್ಮ, ಶರೀರ ಮೂರು ಅಲ್ಲಿ ಸೇರಿರುವಂತ ವಿಷಯ ಆಗಿರ್ತದೆ. It involves bodily action.
ಅದು ನಮ್ಮ ಶಾರೀರಿಕವಾಗಿ ಮಾಡುವಂತ ಕಾರ್ಯ ಸೂಚಿಸುತ್ತದೆ. Am I clear? ಅರ್ಥ ಆಗ್ತಾ ಇದೆಯಲ್ಲ? I told you that it's a big subject, okay? ನಾ ಅದಕ್ಕೆ ಹೇಳಿದೆ ಇದು ದೊಡ್ಡದಾದಂತ ವಿಷಯ. Second thing is, when he said remember means they will enact it, they will do a drama out of it. ನೆನಪು ಮಾಡಿಕೊಳ್ಳೋದು ಅಂತಂದ್ರೆ ಎರಡನೇದಾಗಿ ನೋಡ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಆಗ ಆಗಿರುವಂತ ವಿಷಯವನ್ನು ಅವರು ನಾಟಕದ ರೂಪವಾಗಿ ಅಲ್ಲಿ ತೋರಿಸ್ತಿದ್ರು. The third one is, ಈ ನೆನೆಸಿಕೊಳ್ಳುವಂಥದ್ದು ಅಂದ್ರೆ ಮೂರನೇ ಆದಂತ ಅರ್ಥ ಏನಂದ್ರೆ totally identified themselves, with all the power and effects of the blessings which happened. ಮೂರನೇದಾದಂತ ಒಂದು ಅರ್ಥ ಏನಂದರೆ ಏನೆಲ್ಲ ಆಗ ಆಗಿತ್ತಲ್ಲ ಆ ಒಂದು ಸನ್ನಿವೇಶದಲ್ಲಿ ತಮ್ಮನ್ನು ತಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಅವರು ನೆನೆಸಿಕೊಂಡು ತಮ್ಮನ್ನು ಆ ಒಂದು ಭಾಗದಲ್ಲಿ ಹಾಕ್ತಾರೆ. Like say for example Passover. ಈಗ ಉದಾಹರಣೆಯಾಗಿ ನಾವು ಅಲ್ಲಿ ಪಾಸ್ ಓವರ್, What God told them to do? ಪಸ್ಕ ಹಬ್ಬದಲ್ಲಿ ದೇವರು ಅವರಿಗೆ ಏನ್ ಮಾಡ್ಲಿಕ್ಕೆ ಹೇಳಿದ್ನು ಹೇಳ್ರಿ? Kill the lamb. ಅಲ್ಲಿ ಒಂದು ಕುರಿಯನ್ನು ಕೊಯ್ಬೇಕು, Put on the doorpost. ಅದರ ರಕ್ತವನ್ನು ಅಲ್ಲಿ ಬಾಗಿಲ ವಸ್ತುಲಿಗೆ ಹಾಕಬೇಕು. Even today Jews celebrate Passover. ಈಗೂ ಕೂಡ ಯಹೂದ್ಯ ಜನರು ಆ ಒಂದು ಪಸ್ಕ ಹಬ್ಬವನ್ನು ಆಚರಣೆ ಮಾಡ್ತಾರೆ. They don't sit and think, ಅವರು ಕೂತ್ಕೊಂಡು ಅಲ್ಲಿ ಯೋಚನೆ ಮಾಡಲ್ಲ. my forefathers did it, they killed the lamb, they applied it. They don't think. ಅವರು ನಮ್ಮ ತಾತ ಅವರೆಲ್ಲರೂ ಹೀಗೆಲ್ಲ ತಗೊಂಡು ಹೋಗಿ ಅಲ್ಲೆಲ್ಲ ರಕ್ತ ಹಚ್ಚಿದ್ರು ಅಂತ ಕೂತ್ಕೊಂಡು ಯೋಚನೆ ಮಾಡಲ್ಲ. They don't sit and meditate the word of God. ಅವ್ರೇನ್ ಕೂತ್ಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಲ್ಲ. When they celebrate, again they do it one more time. They kill the lamb, they apply the blood, they celebrate it exactly what the forefathers did. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹೇಗೆ ಅವರು ತಾತಂದಿರೆಲ್ಲ ಮಾಡಿದ್ರಲ್ಲ ಅದನ್ನು ಮತ್ತೊಂದ್ ಸತಿ ಅವರೇ ಒಂದು ಕುರಿ ತಗೊಂಡ್ ಬರ್ತಾರೆ, ಅದ ರಕ್ತವನ್ನು ಅವರು ಬಾಗಿಲಿಗೆ ಹಚ್ತಾರೆ. ಅದನ್ನು ಹೇಗೆ ಅವ್ರು ಮಾಡಿದ್ರು ಅದನ್ನು ಮತ್ತೊಂದ್ ಸತಿ ಹಾಗೇನೆ ಮಾಡ್ತಾರೆ. That is what remembrance meant to them. ಹಾಗೇನೆ ಮಾಡುವಂತದ್ರಿಂದ ನೆನಪು ಮಾಡಿಕೊಳ್ಳುವಂತ ವಿಷಯ ಅವರಿಗೆ ಸಂಬಂಧವಾಗಿತ್ತು. One more example. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. How do we celebrate wedding anniversary? ನಾವು ಒಂದು ಮದುವೆಯ ಒಂದು ವಾರ್ಷಿಕೋತ್ಸವ ವೆಡ್ಡಿಂಗ್ ಆನಿವರ್ಸರಿ ಹೇಗೆ ಆಚರಣೆ ಮಾಡ್ತೀವಿ ಹೇಳ್ರಿ? We remember what happened on that day. ನಾವು ಆ ದಿನ ಏನಾಯ್ತು ಅಂತ ನೆನ್ಪು ಮಾಡ್ಕೊಳ್ತೀವಿ. Maybe we will cut a cake, we will exchange a garland. ನಾವು ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿ ಗಾರ್ಲೆಂಡ್ ಅನ್ನು ನಾವು ಅದ್ರ ಬದಲು ಮಾಡ್ಕೊಳ್ತೀವಿ. Yes or no? ಹೌದಾ ಇಲ್ಲ? But Jewish custom is not there. ಆದ್ರೆ ಯಹೂದ್ಯರ ಒಂದು ಸಂಪ್ರದಾಯ ಆ ರೀತಿಯಲ್ಲಿ ಇರ್ತಿರ್ಲಿಲ್ಲ. If they are celebrating wedding anniversary, they both will go to synagogue. ಅವರು ಒಂದು ಮದುವೆಯ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ರು ಕೂಡ ಮತ್ತೆ ಅಲ್ಲಿ ಅಲ್ಲಿ ಹೋಗಿ ದೇವಾಲಯಕ್ಕೆ ಹೋಗ್ತಾ ಇದ್ರು, ಸಭಾ ಮಂದಿರಕ್ಕೆ. And they will call the same priest, if he is alive, come again. ಯಾರು ಅವ್ರಿಗೆ ಮದುವೆ ಮಾಡಿದ್ನಲ್ಲ ಆ ಒಂದು ಯಾಜಕನಿಗೆ ಮತ್ತೆ ಆತನು ಜೀವಂತವಾಗಿದ್ರಂದ್ರೆ ಅವ್ರಿಗೆ ಕರೀತಾ They ಇದ್ರು. will exchange vows as they have done on the day of engagement. ಆ ಒಂದು ಮದುವೆ ದಿನದಲ್ಲಿ ಹೇಗೆ ಅವರು ಒಪ್ಪಂದಗಳನ್ನು ಅದಲ್ ಬದಲು ಮಾಡ್ಕೊಂಡ್ರಲ್ಲ ಆ ದಿನ ಮತ್ತೆ ಮಾಡ್ತಾ ಇದ್ರು. So they remember by doing it again. They remember by enacting it. ಅವರು ಮತ್ತೆ ಮಾಡೋದ್ರಿಂದ ಆದಂತ ವಿಷಯವನ್ನು ನೆನಪು ಮಾಡಿಕೊಳ್ತಾ ಇದ್ರು. Now Jesus gave the bread. ಈಗ ನೋಡ್ರಿ ಯೇಸು ಸ್ವಾಮಿ ರೊಟ್ಟಿಯನ್ನು ಕೊಟ್ಟನು. Take, eat. ತಗೊಳ್ರಿ, ತಿನ್ರಿ. Do it in remembrance of me. ಇದನ್ನು ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ. And gave the cup, drink. ಆಮೇಲೆ ಆ ಒಂದು ದ್ರಾಕ್ಷಿ ರಸವನ್ನು ಕೊಟ್ಟು Drink. ಕುಡೀರಿ ಅಂತ ಹೇಳಿದ್ನು. Do it in remembrance of me. ಇದನ್ನು ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ ಅಂದನು. Means what we should do? ಈಗ ನಾವೇನ್ ಮಾಡ್ಬೇಕು ಹೇಳ್ರಿ? How he gave the bread. ಆತನು ಹೇಗೆ ಆ ರೊಟ್ಟಿ ಕೊಟ್ಟನು Same way we should give bread. ಅದೇ ರೀತಿಯಲ್ಲಿ ನಾವು ಕೂಡ ರೊಟ್ಟಿ ಕೊಡ್ಬೇಕು. Same thing we should do it. ಅದೇ ರೀತಿಯಲ್ಲಿ ನಾವು ಮಾಡ್ಬೇಕು. How he gave the cup. ಹೇಗೆ ಆತನು ಆ ಪಾತ್ರೆಯನ್ನು ಕೊಟ್ಟನು The same thing we do it. ಅದೇ ರೀತಿಯಲ್ಲಿ ಆ ದ್ರಾಕ್ಷಿ ರಸವನ್ನು ಕೂಡ ನಾವು That ಕೊಡಬೇಕು. is what Jesus says. What I am doing, do it in remembrance of me. ಅದೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಏನು ಮಾಡ್ತಾ ಇದ್ದೀನೋ ನಾನೇನು ಮಾಡಿದನೋ ಅದನ್ನೇ ನೀವು ಮತ್ತೆ ಮತ್ತೆ ಮಾಡ್ರಿ, ಹಾಗೆ ಮಾಡಿ ನನ್ನನ್ನು ನೆನೆಸಿಕೊಳ್ಳಿ. Because this is the sign of a covenant meal.
ಯಾಕಂತಂದ್ರೆ ಇದು ಮಾಡುವಂಥದ್ದು ಆ ಒಂದು ಒಡಂಬಡಿಕೆಯ ಔತಣದ ಊಟವಾಗಿದೆ. This is celebration. ಇದು ಒಂದು ಆಚರಣೆ ಆಗಿದೆ. Your sins are forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದಕ್ಕಾಗಿ ಇರುವಂತ ಆಚರಣೆ ಆಗಿದೆ. Jesus died for your sins. ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಆತನು ಪ್ರಾಣ ಕೊಟ್ಟನು. He carried our sins on his own body. ಆತನು ನಮ್ಮ ಪಾಪಗಳನ್ನು ಆತನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡನು. The blood of Jesus forgives all our sins. ಕ್ರಿಸ್ತನ ರಕ್ತವು ನಮಗೆ ನಮ್ಮ ಎಲ್ಲ ಪಾಪದಿಂದ ಕ್ಷಮಿಸುತ್ತದೆ. Cleanses all our sins. ನಮ್ಮ ಎಲ್ಲ ಪಾಪವನ್ನು ಶುದ್ಧಿ ಮಾಡ್ತದೆ. Hallelujah. Hallelujah. So we celebrate what he has done. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏನು ಮಾಡಿದಾನೋ ಅದನ್ನು ನಾವು ಆಚರಣೆ ಮಾಡ್ತೇವೆ. I gave only 50% message. Introduction I gave today. ಇವತ್ತು ನಾನು 50% ಅದಕ್ಕೆ ಸಂದೇಶ ಮಾತ್ರ ನಿಮ್ಗೆ ಹೇಳಿ ಅದರ ಈ ಒಂದು ಸಂದೇಶದ ಪರಿಚಯ ನಿಮ್ಗೆ ಹೇಳಿ I ಕೊಟ್ಟಿದ್ದೇನೆ. will continue it on Friday evening. ಇದನ್ನು ನಾನು ಮತ್ತೆ ಶನಿವಾರ ಸಾಯಂಕಾಲ ನಾನು ಮುಂದುವರಿಸ್ತೇನೆ. Hallelujah. Hallelujah. Remember, our Holy Communion comes from the practice of covenant meal. ಅದಕ್ಕೆ ನೀವು ನೆನ್ಪು ಮಾಡಿಕೊಳ್ಬೇಕು, ನಾವು ಕರ್ತನ ಮೇಜಿನಲ್ಲಿ ಕರ್ತನ ಮೇಜು ಏನಾಗಿದೆ ಅಂದ್ರೆ ಏನೆಲ್ಲ ಅಲ್ಲಿ ಅಂದ್ರೆ ಆ ಒಂದು ಔತಣವಾಗಿ ಆಚರಣೆ ಆಗಿ ಇರ್ತಾಯಿತೋ ಅದನ್ನು ಸೂಚಿಸುವಂತದ್ದಾಗಿದೆ. Meal is a part of a covenant. ನೋಡ್ರಿ, ಅದು ಭೋಜನ ಊಟ ಅನ್ನುವಂಥದ್ದು ಒಡಂಬಡಿಕೆಯ ಒಂದು ಭಾಗವಾಗಿದೆ. Holy Communion signifies it. ಅಲ್ಲಿ ಪರಿಶುದ್ಧ ಮೇಜು ಆ ಔತಣಕ್ಕೆ So ಸೂಚಿಸುತ್ತದೆ. when you take bread and that grape juice, you believe Jesus has forgiven your sins, Jesus protects you, Jesus provides for you, Jesus is your shepherd. Whatever Jesus has promised, it will come to pass in your life. ಅದಕ್ಕೆ ಯಾವಾಗ ನೀವು ಆ ರೊಟ್ಟಿ ಮತ್ತು ದ್ರಾಕ್ಷಿ ರಸ ತಗೊಳ್ತೀರೋ ನೀವು ಅವಾಗ ನೀವು ನೆನಪು ಮಾಡಿಕೊಳ್ತೀರಾ ಏನಂದ್ರೆ ಯೇಸು ಕ್ರಿಸ್ತನು ನಿಮ್ಗೆ ಎಲ್ಲವನ್ನು ಒದಗಿಸ್ತಾನೆ, ನಿಮ್ಗೆ ಸುರಕ್ಷತೆ ಕೊಡ್ತಾನೆ, ಪಾಪಗಳನ್ನು ಕ್ಷಮಿಸಿದ್ದಾನೆ, ಅದೆಲ್ಲವನ್ನು ನೀವು ನೆನಪು ಮಾಡ್ಕೊಳ್ತೀರಾ. When we understand our communion, Holy Communion is a very meaningful ritual. ಆ ಸಮಯದಲ್ಲಿ ನಮಗೆ ಈ ಪರಿಶುದ್ಧ ಮೇಜು ಅನ್ನುವಂಥದ್ದು ಅದು ಬಹಳ ಅರ್ಥಗರ್ಭಿತವಾಗಿ ಆಗ್ತದೆ. Amen. ಆಮೆನ್. Shall we pray? ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Oh Jesus, we thank you. ಸ್ತೋತ್ರ ತಂದೆ, ಸ್ತೋತ್ರ, Praise you, praise you, ಸ್ತೋತ್ರಪ್ಪ, praise you. ಸ್ತೋತ್ರ, ಸ್ತೋತ್ರ. Shall we just thank God? ನಾವೆಲ್ಲರೂ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ.